ಹೊರಗಡೆಯಿಂದ ಗರಿಗರಿಯಾಗಿ ಒಳಗಡೆ ಹತ್ತಿ ತರ ಮೃದುವಾಗಿರುವ ದುಂಡಗಿರುವ ಗೋಳಿ ಬಜೆ ಅಥವಾ ಮಂಗಳೂರು ಬಜೆ. ಸಾಮಾನ್ಯವಾಗಿ ಉಡುಪಿ ಮಂಗಳೂರು ಕಡೆ ಎಲ್ಲಾ ಹೋಟೆಲ್ಗಳಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿಯ ಗೋಳಿ ಬಜೆ ಅಥವಾ ಮಂಗಳೂರು ಬಜೆಯನ್ನ ಹೇಗ್ ಮಾಡೋದು ಅಂತ ನೋಡೋಣ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಹಿಟ್ಟನ್ನ ಮಾಡಲು 1.5 ಕಪ್ ಮೊಸರು, ಇಲ್ಲಿ ಸ್ವಲ್ಪ ಹುಳಿಯಾಗಿರುವ ಮೊಸರಾದ್ರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 3 ಹೆಚ್ಚಿದ ಹಸಿಮೆಣಸು, ಹೆಚ್ಚಿದ ಶುಂಠಿ ಸ್ವಲ್ಪ, ಕರಿಬೇವು ಸ್ವಲ್ಪ, 2 ಟೇಬಲ್ ಸ್ಪೂನ್ ಕಾಯಿ ತುರಿ, 1 ಟೀ ಸ್ಪೂನ್ ಸಕ್ಕರೆ, 1 ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಕೈಯಲ್ಲಿಯೇ ಚೆನ್ನಾಗಿ ಕಲಸಿಕೊಳ್ಳಿ. ಸಕ್ಕರೆಯನ್ನ ಸೇರಿಸುವುದರಿಂದ ಗೋಳಿ ಬಜೆ ಒಂದೊಳ್ಳೆ ಕಲರ್ ಬರುತ್ತೆ ಹಾಗೂ ರುಚಿ ಕೊಡುತ್ತೆ. ಹೀಗೆ ನಾವು ಕೈಯಲ್ಲಿಯೇ ಎಲ್ಲವನ್ನ ಕಲಸುವುದರಿಂದ ಹಸಿಮೆಣಸಿನ ಖಾರ ಬಿಟ್ಕೊಳ್ಳುತ್ತೆ, ಅಲ್ಲದೆ ಶುಂಠಿ ಕರಿಬೇವಿನ ಘಮ ಕೂಡ ಬರುತ್ತೆ. ನಂತರ ಇದಕ್ಕೆ 2 ಕಪ್ ಮೈದಾವನ್ನ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬೇಕಿದ್ರೆ ಪೂರ್ತಿ ಮೊಸರಿನಲ್ಲಿಯೇ ಕಲಸಿಕೊಳ್ಬಹುದು. ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಕಲಸಿಕೊಳ್ತಾ ಇದ್ದೀನಿ. ಹಿಟ್ಟಿನ ಹದ ಈ ರೀತಿ ಇರಲಿ. ಕಲಸಿದ ಹಿಟ್ಟನ್ನ 4 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಕಡಿಮೆ ಅಂದ್ರೂ 1 ಗಂಟೆ ಆದ್ರೂ ಬಿಡಬೇಕು. ಆದ್ರೆ ಜಾಸ್ತಿ ಹೊತ್ತು ನೆನೆಯಲು ಬಿಟ್ಟಷ್ಟು ಗೋಳಿ ಬಜೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ 4 ಗಂಟೆ ಹೊತ್ತು ನೆನೆಯಲು ಬಿಟ್ಟಿದ್ದೀನಿ. ನಾವು ಸಂಜೆಗೆ ಗೋಳಿ ಬಜೆಯನ್ನ ಮಾಡೋದಿದ್ರೆ ಬೆಳಿಗ್ಗೆನೆ ಹಿಟ್ಟನ್ನ ಕಲಸಿಡ್ಬೇಕಾಗತ್ತೆ. 4 ಗಂಟೆಯ ನಂತರ 1/4 ಟೀ ಸ್ಪೂನ್ ಸೋಡವನ್ನ ಹಾಕಿ ಮತ್ತೊಮ್ಮೆ ಕಲಸಿ ಎಣ್ಣೆಗೆ ಬಿಡುವ 5 ನಿಮಿಷದ ಮೊದಲು ಸೋಡವನ್ನ ಹಾಕಿದ್ರೆ ಸಾಕು. ಮೊದಲೇ ಹಿಟ್ಟಿಗೆ ಸೋಡವನ್ನ ಸೇರಿಸಿದ್ರೆ ಗೋಳಿ ಬಜೆ ಎಣ್ಣೆಯನ್ನ ಹೀರ್ಕೊಳ್ಳುತ್ತೆ. ಇಲ್ಲಿ ಗರಿ ಬರಲು ಯಾವುದೇ ರೀತಿಯ ಹಿಟ್ಟನ್ನ ಸೇರಿಸ್ತಿಲ್ಲ. ಯಾಕಂದ್ರೆ ಸಕ್ಕರೆ ಹಾಗೂ ಸೋಡವನ್ನ ಹಾಕಿರುವುದರಿಂದ ಗೋಳಿ ಬಜೆ ಗರಿಯಾಗಿಯೇ ಬರುತ್ತೆ. ಇದನ್ನ ಎಣ್ಣೆಗೆ ಬಿಡುವಾಗ ಕೈಗೆ ನೀರನ್ನ ಮುಟ್ಟಿಸಿಕೊಂಡು ನಂತರ ಹಿಟ್ಟನ್ನ ಈ ರೀತಿ ಬಿಡಬೇಕು. ಆಗ ದುಂಡಗೆ ಬರ್ತದೆ. ಎಣ್ಣೆಯನ್ನ ಚೆನ್ನಾಗಿ ಕಾಯಿಸಿ ಒದ್ದೆ ಕೈಯನ್ನ ಮಾಡಿಕೊಂಡು ಒಂದೊಂದೇ ಗೋಳಿ ಬಜೆಯನ್ನ ಎಣ್ಣೆಗೆ ಬಿಡಿ. ಎಣ್ಣೆಗೆ ಹಾಕಿದ ತಕ್ಷಣ ಗೋಳಿ ಬಜೆ ಮೇಲ್ಗಡೆ ಬರುತ್ತೆ. ಆಗ ತಿರುವಿ ಹಾಕ್ತಾನೆ ಇರ್ಬೇಕು. ಇಲ್ಲ ಅಂದ್ರೆ ಒಂದ್ ಕಡೆ ಹೊಂಬಣ್ಣ ಬರುತ್ತೆ, ಇನ್ನೊಂದ್ ಕಡೆ ಬಿಳಿ ಹಾಗೆಯೇ ಇರುತ್ತೆ. ಹಾಗಾಗಿ ತಿರುವಿ ಹಾಕ್ತಾ ಹೊಂಬಣ್ಣ ಬರುವ ತನಕ ಕಾಯಿಸ್ಬೇಕು. ಈಗ ಸ್ವಲ್ಪನೂ ಎಣ್ಣೆ ಹೀರದ ಗರಿಗರಿಯಾದ ಗೋಳಿ ಬಜೆ ರೆಡಿ ಆಯ್ತು. ಇದನ್ನ ಕಾಯಿ ಚಟ್ನಿ ಜೊತೆ ತಿನ್ಬಹುದು. ಹಾಗಿದ್ರೆ ನೀವು ಕೂಡ ಗೋಳಿ ಬಜೆ ಅಥವಾ ಮಂಗಳೂರು ಬಜೆಯನ್ನ ಮನೆಯಲ್ಲಿಯೇ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.